ನಮಸ್ಕಾರ. ನಾನು ಕುಚ್ಚಂಗಿ ಪ್ರಸನ್ನ. ಇದು ಮೋರ್ಜಿಮ್ ಅಂತೇಳಿ ಉತ್ತರ ಗೋವಾದ ಒಂದು ಪುಟ್ಟ ಹಳ್ಳಿ. ಇಲ್ಲಿ ಅರಬ್ಬಿ ಕಡಲಿನ ತೀರ. ಇದು ಅರೇಬಿಯನ್ ಸಿ ಅಂತ ಕರೀತಲ್ಲ, ಅರಬ್ಬಿ ಸಮುದ್ರ ಅಂತ ಕರೀತಾರಲ್ಲ ಅದು. ನನ್ನ ಬೆನ್ನಿಂದ ಕಾಣ್ತಿರೋದು ಕಡಲ ತೀರ. ಆ ಕಡೆ ಬಲಗಡೆ ಒಂದು ನದಿ ಬಂದು ಕೂಡ್ತಾ ಇದೆ ಸಮುದ್ರನ. ಅದಕ್ಕೆ ಇಂಗ್ಲೀಷಲ್ಲಿ ಎಸ್ಟೋರಿಯಾ ಅಂತಾರೆ, ಕನ್ನಡದಲ್ಲಿ ಸಂಗಮ ಅಂತ ಏನು ಗೊತ್ತಿಲ್ಲ. ಈ ಮೋರ್ಜಿಮ್ಮು ಹೆಚ್ಚು ಜನಪ್ರಿಯ ಆಗಿರೋದು ಎರಡು ಕಾರಣಕ್ಕೆ. ಒಂದು, ಇಲ್ಲಿ ಟರ್ಟಲ್ಸ್ ಬೇ ಅಂತ ಕರೀತಾರೆ, ಅಂದರೆ ಆಮೆಗಳು ಬಂದು ಮೊಟ್ಟೆ ಇಟ್ಟು ಹೊರಟೋಗ್ತವೆ ವಾಪಸ್. ಆ ನಂತರ ಮೊಟ್ಟೆ ಮರಿ ಹೊಡ್ಕೊಂಡು ಅವು ಮತ್ತೆ ವಾಪಸ್ ಕಡಲು ಸೇರ್ತಾರೆ. ಜೊತೆಗೆ ಇದನ್ನು ಲಿಟ್ಲ್ ರಷ್ಯಾ ಅಂತ ಕರೀತಾರೆ. ಯಾಕಂತ ಅಂದರೆ ಇಲ್ಲಿ ಹೆಚ್ಚು ರಷ್ಯಾದ ಪ್ರವಾಸಿಗರು ಬರ್ತಾರೆ. ಹಿಂದೆ ಕಾಣ್ತಿದೆ ನಿಮಗೆ ಆ ಶಾಕ್ಸ್, ಅಂದರೆ ಹೋಟೆಲ್ಸು, ಮತ್ತು ಅಲ್ಲಿ ಬಿಸಿಲು ಕಾಯಿಸೋದಕ್ಕೆ ಮತ್ತು ಒಂದಷ್ಟು ಮರದ ಮಂಚಗಳು ಹಾಕಿ ಹಾಸಿಗೆ ಹಾಕಿ ಕೊಟ್ಟಿರ್ತಾರೆ. ಬೆಳಗಿನ ಸಂಜೆವರೆಗೂ ಅಲ್ಲಿ ಬಿಸಿಲು ಕಾಯ್ತಾರೆ. ಸನ್ ಬಾತಿಂಗ್ ಅಂತ ಕರಿತೀವಿ ಅದನ್ನು. ಹೆಚ್ಚು ರಷ್ಯನ್ಸ್ ಇದನ್ನು ಇಷ್ಟಪಡ್ತಾರೆ. ಮತ್ತು ತುಂಬ ಪ್ರಶಾಂತವಾಗಿದೆ ಮತ್ತು ಸ್ವಚ್ಛವಾಗಿದೆ ನೀರಿಲ್ಲಿ. ಜೊತೆಗೆ ಜನಸಂಖ್ಯೆ ಕಡಿಮೆ. ಆದರೆ ಇತ್ತೀಚೆಗೆ ಜನಗಳ ಪ್ರಮಾಣ ಜಾಸ್ತಿ ಆಗಿದೆ. ನಾವು 6 ವರ್ಷದಿಂದ ಇಲ್ಲಿ ಬಂದಿದ್ದಾಗ ಇಷ್ಟು ಜನ ಇರಲಿಲ್ಲ, ಇಷ್ಟು ಹೋಟೆಲ್ಸ್ ಇರಲಿಲ್ಲ, ಇಷ್ಟು ಲಾಡ್ಜಸ್ ಇರಲಿಲ್ಲ. ಈಗ ಜಾಸ್ತಿ ಆಗಿದೆ. ಕ್ರಮೇಣ ಅದು ಹೆಚ್ಚು ಜನಪ್ರಿಯಗೊಂಡಂತೆಲ್ಲ ಆ ಥರ ಆಗುತ್ತೆ. ಮತ್ತು ರಷ್ಯನ್ದು ಪ್ರಮಾಣ ಕಡಿಮೆ ಆಗಿದೆ. ಅದು ಕೋವಿಡ್ ಕಾರಣ ಇರ್ಬೋದು, ಬೇರೆ ಬೇರೆ ಕಾರಣದ ಕಾರಣಕ್ಕೆ ರಷ್ಯನ್ದು ಪ್ರಮಾಣ ಕೂಡ ಕಡಿಮೆ ಆಗಿದೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ದು ಹೆಚ್ಚು ಪ್ರವಾಸಿಗರು ಬರ್ತಾರೆ ಇಲ್ಲಿ. ಆನಂತರ ಜನವರಿಯಿಂದ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಮಾರ್ಚಿಂದ ಆಚೆಗೆ ತುಂಬ ಬಿಸಿಲಾಗುತ್ತೆ, ಸನ್ಬರ್ನ್ಸ್ ಆಗುತ್ತೆ ಈ ಸಮುದ್ರ ತೀರದಲ್ಲಿ. ಹಾಗಾಗಿ ಜನ ಕಡಿಮೆ ಆಗ್ತಾರೆ. ಮತ್ತು ಜೂನಿಂದ ಮಳೆ ಶುರುವಾಗುತ್ತೆ, ಮತ್ತು ಸೆಪ್ಟೆಂಬರ್ಗೆ ಮಳೆ ಕಡಿಮೆ ಆಗುತ್ತೆ. ಆ ಎರಡರ ಮಧ್ಯೆ ಯಾವುದೋ ಒಂದು ಸೀಸನ್ನಲ್ಲಿ ಇಲ್ಲಿ ಆಮೆಗಳು ಬಂದು ಮೊಟ್ಟೆ ಇಟ್ಟು ಹೋಗ್ತವೆ, ಮರಿ ಮಾಡೋದು. ಥ್ಯಾಂಕ್ ಯು.